ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಸಾಯಂಕಾಲ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಇಷ್ಟೊತ್ತನ ಕೆಲಸ ಅಂದರೆ ಹೊಲಿಯೋದು ಕೆಲಸ, ಮನೆ ಕೆಲಸ ಎಲ್ಲ ಇರುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಫ್ರೀ ಟೈಮಲ್ಲಿ ಈ ಒಂದು ಕೆಲಸ ವಿಡಿಯೋ ಮಾಡೋದು, ಏನಾದರೂ ರೆಸಿಪಿ ಇದ್ದರೆ ಏನಾದರೂ ಶೇರ್ ಮಾಡ್ಕೊಳ್ಳೋದು ನಿಮ್ಮ ಜೊತೆ. ಸ್ನೇಹಿತರೆ, ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ದೀರಾ ನನ್ನ ಒಂದು ಚಾನಲ್ ಹಳ್ಳಿ ಹುಡುಗಿ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಬನ್ನಿ. ಕೊಬ್ಬರಿ ತುಂಬ ಇದ್ದಾವೆ ಸ್ನೇಹಿತರೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಏನಾದರೂ ಮಾಡೋಣ ಕೊಬ್ಬರಿಯಿಂದ ಅಂತ ಹೋಳಿಗೆ ಮಾಡಿದ್ದೀವಿ. ಆಲ್ರೆಡಿ ಸಖತ್ತಾಗಿ ಹೋಳಿಗೆ ಮಾಡಿದ್ದೀವಿ. ಕೊಬ್ಬರಿ ಪೇಡಾನೂ ಮಾಡಿದ್ದೀವಿ. ಕೊಬ್ಬರಿ ಉಂಡೆ ಮಾಡೋಣ ಅಂತಂದ್ಬಿಟ್ಟು ಕೊಬ್ಬರಿ ಇದ್ದಾವೆ. ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಅಲ್ಲ. ಸುಮ್ಮನೆ ಜಾಸ್ತಿ ದಿನ ಇದ್ದರೆ ಹಾಳಾಗುತ್ತೆ. ಸುಮ್ಮನೆ ಮನೇಲಿ ಇಲ್ಲ ಅಂದರೆ ಓಕೆ, ಇದ್ದರೂ ಮಾಡಿಲ್ಲ ಅಂದರೆ ಕಷ್ಟ, ಬೇಜಾರಾಗುತ್ತೆ ಸುಮ್ಮನೆ ಹಾಳಾದರೆ. ಅದಕ್ಕೆ ಮನೆಯಲ್ಲಿ ಕೊಬ್ಬರಿ ಐತಿ, ಜಾಸ್ತಿ ಐತಿ. ಅದಕ್ಕೆ ಆ ಒಂದು ಕೊಬ್ಬರಿನ ಇಲ್ಲಿ ನೋಡ್ತಿರ್ಬೋದು. ಎಷ್ಟಕ್ಕೊಂದು ಐತಿ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಹೆಚ್ಚಿ, ಬೆಲ್ಲನೂ ಐತಿ, ಅದಕ್ಕೆ ಸ್ವಲ್ಪ ತುಪ್ಪನೂ ಐತಿ. ಅದಕ್ಕೆ ಉಂಡೆ ಮಾಡೋಣ ಅಂತ ಪ್ಲ್ಯಾನಿಂಗ್ ಇದೆ. ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡಿ ಹೆಚ್ಚಿಟ್ಕೊತೀನಿ. ಇದನ್ನೆಲ್ಲ ಹೆಚ್ಚಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಉಂಡೆ ಕಟ್ಟಿದ್ರೆ ರುಚಿಯಾಗಿರುತ್ತಲ್ವ. ಎಲ್ಲ ರೆಸಿಪಿನೂ ಮಾಡಿ ಮಾಡಿ ತಿಂದುಬಿಟ್ಟಿದ್ವಿ. ಏನು ಮಾಡೋದು, ಕೊಬ್ಬರಿಯಿಂದ ಏನೆಲ್ಲ ಇರುತ್ತೆ ಅದೆಲ್ಲ ಮಾಡಿ ತಿಂದಿದ್ವಿ. ಕೊಬ್ಬರಿ ಉಂಡೆ ಮಾಡೋಣ ಅಂತ ಪ್ಲ್ಯಾನಿಂಗ್ ಐತಿ. ಬನ್ನಿ ಸ್ನೇಹಿತರೆ, ಎಲ್ಲ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಹಳ್ಳಿ ಹುಡುಗಿಗೆ ಸಪೋರ್ಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ತೆಳ್ಳಗೆ ಹೆಚ್ಚಿದ್ರೆ ಮಿಕ್ಸಿ ಜಾರ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ನೋಡ್ಕೊಂಡ್ಬಿಟ್ಟು ಎಷ್ಟಾಯ್ತು ಅಂದರೆ, ಒಂದು ಕೈಲಿ ಫೋನ್ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ದಪ್ಪ ಬರ್ತಾಯಿದೆ. ಎರಡೂ ಕೈಲಿ ಇಟ್ಕೊಂಡು ಹೆಚ್ಚಿದ್ರೆ ತುಂಬ ಚೆನ್ನಾಗಿ ತೆಳುವಾಗಿ ಬರುತ್ತೆ. ಅದೊಂದು ಅಂತಲೇ ಹೇಳ್ಬೋದು. ಯಾಕಂದರೆ ಜಾರ್ ಕೆಡಬಾರ್ದಂತ ಆ ರೀತಿ ಮಾಡಿದ್ದು. ಇಲ್ಲಿ ಏನಪ್ಪ ಅಂತಂದರೆ ಎಳ್ಳಿತ್ತು ಸ್ನೇಹಿತರೆ. ಎಳ್ಳು ಮತ್ತು ಶೇಂಗಾ ಎಲ್ಲನೂ ಹುರ್ಕೊಂಡು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಈ ಥರ ಬೆಲ್ಲನೂ ಹಾಕಿ ಉಂಡೆ ಕಟ್ಟಬೇಕಂತಂದ್ಬಿಟ್ಟು ನೋಡ್ತಿರ್ಬೋದು. ಎಷ್ಟು ಮೆತ್ತಗೆ ಎಣ್ಣೆ ಬರುತ್ತೆ. ಇನ್ನೊಂದು ಸರಿ ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಇನ್ನೂ ಎಣ್ಣೆ ಬರುತ್ತೆ. ಇನ್ನೊಂದು ಸರಿ ಹಾಕ್ಕೊಂಬಿಡೋಣ ಮಿಕ್ಸಿಗೆ. ನೋಡ್ತಿರ್ಬೋದು ಆಲ್ರೆಡಿ ಎಣ್ಣೆ ಕೂಡ ಬಿಡ್ತಾ ಇದೆ. ಕೊಬ್ಬರಿ ಉಂಡೆ ಕಟ್ಟಿದ್ವಿ ಸ್ನೇಹಿತರೆ. ಇದು ಬಂದು ಬೆಳಗ್ಗೆ ವಿಡಿಯೋ ನೋಡ್ತಾ ಇರ್ಬೋದು. ಬೆಳಗ್ಗೆನೇ ಬೆಂಡೆಕಾಯಿ ಪಲ್ಯ ಮತ್ತು ಪುಂಡೆ ಸೊಪ್ಪು ಪಲ್ಯ ಮಾಡಬೇಕು ರೊಟ್ಟಿ ಅಂತಂದ್ಬಿಟ್ಟು
ಇವಾಗ ಬೆಳಗ್ಗೆನೇ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋ. ನೋಡ್ತಾ ಇರ್ಬೋದು, ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಜೊತೆಗೆ ಪುಂಡೆ ಸೊಪ್ಪನ್ನ ರೊಟ್ಟಿ ಬೇಕಲ್ವಾ, ಒಂದು ಐಟಮ್ ಪಲ್ಯ ಆದರೆ ತಿನ್ನೋದು ಕಷ್ಟ, 2 ಐಟಮ್ ಆದರೆ ಪರವಾಗಿಲ್ಲ ತಿಂತಾರೆ. ಇಲ್ಲಿ ಅಕ್ಕ ರೊಟ್ಟಿ ಮಾಡ್ತಾಯಿದ್ದಾರೆ, ನಾನು ಪಲ್ಯ ಐಟಮ್ಗಳನ್ನು ಮಾಡ್ತಾ ಮಕ್ಕಳಿಗೆ ರೆಡಿ ಮಾಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ವ, ಅವರಿಗೆ ಸ್ನಾನ ಮತ್ತು ಎಲ್ಲ ರೆಡಿ ಮಾಡಬೇಕು ಅವ್ರಿಗೆ. ಹಂಗಾಗಿ ನಾನು ಪಲ್ಯ ಮಾಡ್ಕೊತಾನೆ ಮಕ್ಕಳಿಗೆ ರೆಡಿ ಮಾಡ್ತೀನಿ. ಇಲ್ಲಿ ಅಕ್ಕ ರೊಟ್ಟಿ ಮಾಡ್ತಾಯಿದ್ದಾರೆ. ಅವರು ಎಷ್ಟಾಗುತ್ತೋ ಟೈಮ್ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಅವರು ರೊಟ್ಟಿ ಮಾಡ್ತಾರೆ. ಮಿಕ್ಕಿದ್ದು ನಾವು ಮತ್ತು ಆಮೇಲೆ ನಾವು ರೊಟ್ಟಿ ಮಾಡಬೇಕು ಉಳಿದಿದ್ದು. ಹಂಗಾಗಿ ಬೇಗ ಆದರೆ ಪಲ್ಯ ಮಾಡಿ ಅವ್ರ ಮಕ್ಕಳಿಗೆ ರೆಡಿ ಮಾಡ್ತೀವಿ. ಇಲ್ಲ ನಾನು ರೊಟ್ಟಿ ಮಾಡಿದ್ರೆ ಅಕ್ಕ ಅವರು ಕೂಡ ಪಲ್ಯ ಐಟಮ್ಸ್ ಎಲ್ಲ ಮಾಡಿ ಅವರು ಮಕ್ಕಳು ರೆಡಿ ಮಾಡಿ ಅವರು ರೆಡಿಯಾಗಿ ಹೋಗ್ತಾರೆ. ಇವಾಗ ಸ್ವಲ್ಪ ದಿನ ಆಯಿತು ಅಕ್ಕನೇ ರೊಟ್ಟಿ ಮಾಡ್ತಾಯಿದ್ದಾರೆ. ಯಾಕಂತಂದರೆ ಬಟ್ಟೆ ಒಗೆಯೋಣ ಜಾಸ್ತಿ ಇರುತ್ತಲ್ವ, ಹಂಗಾಗಿ ಅವರು ಬಟ್ಟೆ ಜಾಸ್ತಿ ಇರುತ್ತೆ ಇವ್ರಿಗೆ. ಮತ್ತು ಸ್ಟಿಚಿಂಗ್ ಮಾಡೋದಲ್ದೇ ಮತ್ತೆ ಬಟ್ಟೆ ಎಲ್ಲ ತೊಳಿಬೇಕಲ್ವ, ತುಂಬ ಬಟ್ಟೆ, ತುಂಬ ಜನ ನಮ್ಮ ಫ್ಯಾಮಿಲೀಲಿ. ಹಂಗಾಗಿ ಕೈ ನೋವು ಬರುತ್ತೆ. ಬಿಡು ಬೇಡ, ನಾನು ಎಷ್ಟಾಗುತ್ತೋ ಅಷ್ಟು ಟೈಮ್ ಇದ್ದರೆ ರೊಟ್ಟಿ ಮಾಡಿ ಹೋಗ್ತೀನಿ, ಮಿಕ್ಕಿದ್ದು ನೀನು ಮಾಡ್ಕೊ ಅಂತ ಮಾಡ್ತಾಯಿದ್ದಾರೆ. ಹಂಗಾಗಿ ನನಗೆ ಅಂದರೆ ನಾನು ಪಲ್ಯ ಮಾಡೋಣ ಅಂದ್ಕೊಂಡೆ, ಬಟ್ ಏನಪ್ಪ ಅಂತಂದರೆ ಬೆಂಡೆಕಾಯಿ ಸಾಂಬಾರೇ ಮಾಡಿಬಿಡು ಅಂತ ಹೇಳಿದರು ಅಕ್ಕ. ಹಾಗಾಗಿ ಬೆಂಡೆಕಾಯಿ ಸಾಂಬಾರಿಗೆ ಎಲ್ಲ ಹುರ್ಕೊಂಡು ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಸಂತೆ ಅಂದರೆ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದಾರೆ ಹಸ್ಬೆಂಡು, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಜೊತೆಗೆ ಜೂಜು ಬಾಳೆಹಣ್ಣು ಕೂಡ ತಂದಿದ್ದಾರೆ, ಮಕ್ಕಳಿಗೆ ತಿಂತಾರೆ ಅಂತಂದ್ಬಿಟ್ಟು ತೊಗೊಂಡು ಬಂದಿದ್ದಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇದು ಈ ಥರದ್ದು ಒಂದು ತರಕಾರಿ ವಾರದಲ್ಲಿ 1-2 ಸರಿ, ತಪ್ಪಿದರೆ 3 ಸರಿ ಆದರೂ ತೊಗೊಂಡು ಬರ್ತಾರೆ ಇಷ್ಟೊಂದು ತರಕಾರಿನ. ಅಂದರೆ ಒಂದೇ ಸಲ ತಂದರೆ ಸುಮ್ಮನೆ ಹಾಳಾಗುತ್ತೆ ಅಂತಂದ್ಬಿಟ್ಟು 2-3 ದಿನಕ್ಕಾಗುವಷ್ಟು ತರ್ತಾರೆ, ಮತ್ತು ಒಂದು 3 ದಿನಕ್ಕಾಗುವಷ್ಟು ನೆಕ್ಸ್ಟ್ ಡೇ ತರ್ತಾರೆ. ಆ ರೀತಿ ತರ್ತಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ತರಕಾರಿ ಕೂಡ. ತರಕಾರಿ ಚೆನ್ನಾಗಿಲ್ಲದೆ ಇನ್ನೆಂಗಿರುತ್ತೆ ಅಂದ್ಕೊಂಡ್ರ? ಇಲ್ಲ, ಫ್ರೆಶ್ ಆಗಿದೆ, ಮಾಲ್ ಚೆನ್ನಾಗಿದೆ ಅಂತ ಹೇಳಿದೆ. ಹೀರೆಕಾಯಿ ಕೂಡ ತುಂಬ ಚೆನ್ನಾಗಿದೆ, ನೋಡ್ತಿರ್ಬೋದು. ಎಣ್ಗಾಯಿ ಮಾಡಿದರೆ ತುಂಬ ಸಖತ್ತಾಗಿ ಆಗುತ್ತೆ. ಎಣ್ಗಾಯಿ ಕೂಡ ತುಂಬ ಚೆನ್ನಾಗಿ ಎಳೆಯದಿದೆ, ಫ್ರೆಶ್ ಇದೆ. ಹಳ್ಳಿ ವಾತಾವರಣದಲ್ಲಿ ಎಳೆಯದೇ ಸಿಗುತ್ತೆ, ಅಂದರೆ ಫ್ರೆಶ್ ಆಗಿರೋಂಥ ತರಕಾರಿನೇ ಸಿಗುತ್ತೆ. ಸಿಟಿ ಕಡೆಯಲ್ಲಿ ಅದನ್ನು ಕಿತ್ತು ಒಂದು 3-4 ದಿನ ಆಗಿರುತ್ತೆ ಸ್ನೇಹಿತರೆ. ಸ್ವಲ್ಪ ಅಷ್ಟೊಂದು ಫ್ರೆಶ್ ಅನಿಸೋದಿಲ್ಲ, ಅಷ್ಟೇ, ಏನೇನಿಲ್ಲ. ಯಾಕಂದರೆ ನಾವು ಹೊರದ್ದು ಮಾರ್ಕೆಟಿಗೆಲ್ಲ ಹೋಗಿ ನಾವು ತೊಗೊಂಡು ಬರೋ ಅಷ್ಟೊತ್ತಿಗೆ ಒಂದು 2-3 ದಿನ ಆಗೇ ಬಿಡುತ್ತೆ. ಬಟ್ ಇಲ್ಲಿ ಹಳ್ಳಿ ವಾತಾವರಣದಲ್ಲಿ ಹಂಗಲ್ಲ. ಇವತ್ತು ಸಾಯಂಕಾಲ ಇಲ್ಲ, ಇವತ್ತು ಬೆಳಗ್ಗೆ ಹೋಗಿ ಕಿತ್ಕೊಂಡು ಬಂದರೆ ನಮಗೆ ಸಾಯಂಕಾಲ ಸಿಕ್ಬಿಡುತ್ತೆ, ಹಂಗೇನಿಲ್ಲ. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಹೀರೆಕಾಯಿ ಸ್ವಲ್ಪ ಸ್ಮೆಲ್ ಬಂತು, ಏನಪ್ಪ ಅಂದರೆ ವಿಷ ಥರ ಬಂತು. ಬಟ್ ನಾನು ಚೆಕ್ ಮಾಡಿದೆ, ವಿಷ ಬರಲಿಲ್ಲ. ನಾನು ನಮ್ಮ ಆಂಟಿ ಮಗಳಿಗೆ ಕೂಡ ತೋರಿಸಿದೆ, ಇದು ವಿಷ ಐತೆ ನೋಡು ಅಂತ. ಇಲ್ಲ, ಆ ರೀತಿ ಇಲ್ಲ ಅಂತ ಹೇಳಿದರು. ಅಂದರೆ ಲೈಟಾಗಿದೆ ಸ್ನೇಹಿತರೆ, ಲೈಟಾಗಿದೆ. ಈ ಥರ ವಿಷ ಏನಕ್ಕೆ ಬರುತ್ತಪ್ಪ ಅಂತಂದರೆ, ಚಿಕ್ಕ ಒಂದು ಈಚಂತ ಇರುತ್ತೆ ಅಲ್ವ, ಚಿಕ್ಕದು ಎಳೆ ಹೀರೆಕಾಯಿ ಇರುತ್ತೆ ಅಲ್ವ, ಅಪ್ಪಿ ನಾವು ನೋಡಲಾರ್ದಂಗೆ ಚಪ್ಪಲಿ ಹಾಕ್ಕೊಂಡಿರೋ ಕಾಲಲ್ಲಿ ಏನಾದ್ರೂ ತಾಗಿತ್ತು ಅಂತಂದರೆ ಈ ಥರ ವಿಷ ಬಂದುಬಿಡುತ್ತೆ ಹೀರೆಕಾಯಿ. ಅದಕ್ಕೋಸ್ಕರನ ಮೇಲ್ಗಡೆ ಹಾಕೋದು, ಮತ್ತು ಚಪ್ಪಲಿಗಳನ್ನು ಹಾಕ್ಕೊಂಡು ಹೋಗಬಾರ್ದು ತರಕಾರಿ ತೋಟದಲ್ಲಿ. ಅದೇ ಒಂದು ಸಮಸ್ಯೆ ಆಗಿಬಿಡುತ್ತೆ. ಈ ರೀತಿ ಒಂದು ವಿಷ ಬರೋದಕ್ಕೆ ಕಾರಣ ಚಪ್ಪಲಿ ಹಾಕ್ಕೊಂಡು ನಾವು ಇದೇನಾದರೂ ಅಪ್ಪಿ ಸ್ವಲ್ಪ ಟಚ್ ಆಯಿತು ಹೀರೆಕಾಯಿಗೆ ಅಂತಂದರೆ ಆ ವಿಷ ಬಂದುಬಿಡುತ್ತೆ. ಅದಕ್ಕೋಸ್ಕರ ಲೈಟಾಗಿದೆ ಹೀರೆಕಾಯಿ, ಲೈಟಾಗಿ ವಿಷ ಇದೆ ನನಗೆ ಅನ್ನಿಸ್ತು. ಅವರು ಇಲ್ಲ ಅಂತ ಹೇಳಿದರು, ಹಾಗಾಗಿ ನನಗೆ ಗೊತ್ತಾಗುತ್ತೆ ನಮಗೆ. ಇಲ್ಲಿ ಟೊಮೊಟೊ, ಇದು ಬದನೆಕಾಯಿ ಕೂಡ ಚೆನ್ನಾಗಿದ್ದಾವೆ. ಬದನೆಕಾಯಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಅಂತ.
ಮತ್ತು ತಿರ್ಗಾ ನೈಟ್ ಊಟಕ್ಕೆ ಚಪಾತಿ ಮಾಡಿದ್ದೆ. ಚಪಾತಿ ರೊಟ್ಟಿನೂ ತೊಗೊಂಡಿದ್ದೀನಿ. ಇದು ನೋಡ್ತಾ ಇರ್ಬೋದು ಗಿಣ್ಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮೆಣ್ಸಿನ್ಕಾಯಿ ಹಿಂಡಿ, ಮೊಸರು ಮತ್ತು ಹೀರೆಕಾಯಿ ಪಲ್ಯ ಮತ್ತು ಚಳ್ಳರಿಕಾಯಿ ಪಲ್ಯನೂ ಮಾಡಿದ್ದೆ. ನೈಟ್ ಊಟಕ್ಕೆ ಚಪಾತಿ ಇಷ್ಟಪಡ್ತಾರೆ, ಹಾಗಾಗಿ ಚಪಾತಿ ತೊಗೊಂಡೆ. ಚಪಾತಿ ಮಾಡಿದೆ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಊಟ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ಯಾರಿಗೆಲ್ಲ ಇಷ್ಟ ಆಯಿತು ನಮ್ಮ ಒಂದು ಅಡುಗೆ ಮನೆ ರೆಸಿಪಿ ಆಗಿರ್ಬೋದು, ಮನೆ ವ್ಲಾಗ್ ಆಗಿರ್ಬೋದು, ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಂಗೆ ಆದಷ್ಟು ಹಳ್ಳಿ ಹುಡುಗಿಗೆ ಸಪೋರ್ಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಿಣ್ಣ ಅಂದರೆ ನನಗೂ ತುಂಬ ಇಷ್ಟ, ಹಾಗಾಗಿ ಗಿಣ್ಣ ಮಾಡ್ತಾ ತಿಂದ್ವಿ. ತುಂಬ ಚೆನ್ನಾಗಿ ಒಂದು ಸಿಕ್ಕರೂ ಗಿಣ್ಣ ಸಿಗಲ್ಲ ಅಂತ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ. ಹಾಗಾಗಿ ಹೇಳ್ತಾರಲ್ವ, ಆಕಳು ಹೊಟ್ಟೆಯಲ್ಲಿ ಅಚ್ಚೆ ಬಂಗಾರ ಕಾಣ್ತೀವಿ ಅಂತಂದ್ಬಿಟ್ಟು, ಅದೇ ರೀತಿಯೇ ನಾವು ಒಂದು ಆಕಳ ಸಾಕ್ತೀವಿ ಅಂತಂದರೆ ಅದಕ್ಕೆ ಅಷ್ಟಿಷ್ಟೆಲ್ಲ ನಮಗೆ ಲಾಭ ಆಗೋದು. ಹಾಲಿಂದ ಹಿಡಿದು ಬಂಗಾರವರೆಗೂ ನಾವು ತಗೊಳ್ಳೋವಷ್ಟು ತಂದು ಹಾಕುತ್ತೆ ಅದು ಹಾಲಿನ ಒಂದು ಮಹಿಮೆ ಅಂಥದ್ದು. ಇಲ್ಲಿ ನಾನು ಮತ್ತೆ ತಿರ್ಗಾ ನೆಕ್ಸ್ಟ್ ಡೇ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಒಬ್ಬರು ಶೇರ್ ಮಾಡ್ಕೊಂಡಿದ್ರು ಈ ರೆಸಿಪಿನ. ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ, ತುಂಬ ರುಚಿಯಾಗಿ ಬರುತ್ತೆ ಮೆಂತ್ಯ ಕಡುಬು ಅಂತಂದ್ಬಿಟ್ಟು. ನಾನು ಆ ಒಂದು ರೆಸಿಪಿನ ನಾನು ಕೂಡ ಟ್ರೈ ಮಾಡಿದೆ. ತುಂಬ ಸಖತ್ತಾಗಿ ಫಸ್ಟ್ ಡೇ ಒಂದು ಸರಿ ಚೆಕ್ ಮಾಡಿದೆ, ಟೇಸ್ಟ್ ಕೂಡ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ನೆಕ್ಸ್ಟ್ ಬೇಕು ಅಂತ ಕೇಳಿದರು, ಅದಕ್ಕೆ ಮತ್ತೆ ಮಾಡ್ತಾಯಿದ್ದೀನಿ ಈ ಒಂದು ಕಡುಬು ರೆಸಿಪಿ. ಅಂದರೆ ಮೆಂತ್ಯ ಕಡುಬು ಅಂತಂದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಆದರೂ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೊಬೋದು, ಬಟ್ ನಾನು ಈ ರೀತಿ ಶೇಪಲ್ಲಿ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ರೆಸಿಪಿ ಬೇಕಂದರೆ ತುಳಜಾ ಅಡುಗೆ ಮನೆ ಚಾನಲಲ್ಲಿ ಸಿಗುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿ ಮೆಂತ್ಯ ಕಡುಬು ಈ ಚಳಿಗಾಲದಲ್ಲಿ ಮಾತ್ರ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.